ಸೊ ನಾವು ಲಾಸ್ಟ್ ವಿಡಿಯೋಲ್ಲಿ ಅಂತಂದರೆ ಪಾರ್ಟ್ 2 ಈ ಚಾಪ್ಟರಿಂದು ಅದರಲ್ಲಿ ಬ್ಯಾಟಲ್ ಆಫ್ ರಕ್ಕಸ ತಂಗಡಿವರೆಗೂ ನಾವು ಮುಗಿಸ್ಕೊಂಡಿದ್ವಿ. ಕಂಪ್ಲೀಟಾಗಿ ವಿಜಯನಗರ ಎಂಪೈರ್ ಅಲ್ಲಿಗೆ ಮುಗಿದಿತ್ತು. ಇವಾಗ ನಾವು ಯಾವ ಥರ ಕಲ್ಚರಲ್ ಅಡ್ಮಿನಿಸ್ಟ್ರೇಷನ್ ಇತ್ತು ಅವ್ರದ್ದು, ಅದಾದಮೇಲೆ ಯಾವ ಥರ ರಿಲಿಜಿಯಸ್ ಹಾರ್ಮನಿ ಮೇಂಟೈನ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸು ಏನೇನು ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿದ್ರು ನಮಗೆ ವಿಜಯನಗರ ಎಂಪೈರು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಕಾಂಟ್ರಿಬ್ಯೂಟ್ ಆಗುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ. ಸೋಷಲ್ ಸ್ಟೇಟಸ್ ಯಾವ ಥರ ಮೇಂಟೈನ್ ಮಾಡ್ಕೊತಾಯಿದ್ರು, ಜೊತೆಗೆ ಎಕನಾಮಿಕ್ ಸ್ಟೇಟಸ್ ಯಾವ ಥರ ಇತ್ತು, ಅದಾದಮೇಲೆ ರಿಲಿಜನ್ ಯಾವ ಥರ ಅವರು ಫಾಲೋ ಮಾಡ್ಕೋತಾಯಿದ್ರು ಅಥವಾ ರಿಲಿಜಿಯಸ್ನ ಯಾವ ಥರ ಅವರು ಟ್ರೀಟ್ ಮಾಡ್ತಾಯಿದ್ರು ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಂಥದ್ದು ಅಡ್ಮಿನಿಸ್ಟ್ರೇಷನ್ ಯಾವ ಥರ ನಡೆಸ್ಕೊಂಡು ಹೋಗ್ತಾಯಿದ್ರು ಅಂತ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಅಂತಂದರೆ ಬೇರೆ ಡೈನೆಸ್ಟಿಯವರ ಅಡ್ಮಿನಿಸ್ಟ್ರೇಷನು ತಿಳ್ಕೊಳ್ಳೋಕ್ಕೆ ನಮಗೆ ಈಸಿ ಆಗ್ತಾ ಇರುತ್ತೆ. ಸೊ ಇವಾಗ ಇದರಲ್ಲಿ ಒಬ್ಬರು ಕಿಂಗ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ ಕಿಂಗಿಗೆ ನೆಕ್ಸ್ಟು ಯಾರೋ ಒಬ್ಬರು ಕಮಾಂಡರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ ಬೇರೆ ಮಿನಿಸ್ಟರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಅದಾದಮೇಲೆ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಪೀಪಲ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಎರಡು ಥರ ಅಪ್ರೋಚ್ನ ನಾವು ನೋಡ್ಕೋಬೋದು. ಒಂದು ಬಂದ್ಬಿಟ್ಟು ಕಿಂಗು ಕಮಾಂಡರ್ಗೆ ಹೇಳ್ತಾರೆ, ನೋಡಪ್ಪ ಈ ಥರ ಎಲ್ಲ ಪಾಲಿಸೀಸ್ ನನಗೆ ಬೇಕಾಗತ್ತೆ. ಅದಾದಮೇಲೆ ಕಮಾಂಡರ್ ಹೇಳ್ತಾರೆ, ಸರಿ ಕಿಂಗ್ ಹೇಳಿದ್ದಾರೆ ಅದಕ್ಕೋಸ್ಕರ ನೀವೆಲ್ಲ ಮಿನಿಸ್ಟರ್ಸು ಈ ಥರ ಫಾಲೋ ಮಾಡಿ ಅಂತ. ಮಿನಿಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಲೋಕಲ್ ಲೀಡರ್ಸಿಗೆ ಹೇಳ್ತಾರೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಯಾರು ಇರ್ತಾರೆ ಡಿಸ್ಟ್ರಿಕ್ಟ್ಸು ಅವ್ರಿಗೆಲ್ಲ ಹೇಳ್ತಾರೆ, ನೋಡಿ ಕಿಂಗ್ ಈ ಥರ ಹೇಳಿದ್ದಾರೆ ಈ ಥರ ಜನರಿಗೆ ಮಾಡಿ ಅಂತ. ಅದು ಜನರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಜನರಿಗೆ ಗೊತ್ತಿರಲ್ಲ. ಈ ಥರದನ್ನ ನಾವು ನೋಡಿಕೊಂಡ್ರೆ ಇದನ್ನು ಟಾಪ್ ಡೌನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಮೇಲ್ಗಡೆ ರೂಲ್ಸ್ ಮಾಡೋದು, ಆ ಥರ ಕೆಳಗಡೆವರೆಗೂ ಕೂಡ ಅದನ್ನು ಫಾಲೋ ಮಾಡ್ಕೊಳ್ಳೋದು. ಇದನ್ನು ಸೆಂಟ್ರಲೈಸ್ಡ್ ಅಂತಲೂ ನಾವು ಕರಿತೀವಿ. ಸೆಂಟ್ರಲೈಸ್ಡ್ ಅಂತಂದರೆ ಸೆಂಟರು ಅಂತಂದರೆ ಮೇಲ್ಗಡೆ ಇರೋವಂಥವ್ರು ಯಾರು ಏನು ಹೇಳಿರ್ತಾರೆ ಅದೇ ಥರದ್ದು ಕೆಳಗಡೆವರೆಗೂ ಕೂಡ ಕೇಳಬೇಕಾಗುತ್ತೆ. ಇವಾಗ ಇದರಲ್ಲಿ ಇನ್ನೊಂದು ಪಾರ್ಟ್ ಇರುತ್ತೆ. ಈಗ ಜನರಿಗೆ ಯಾವುದ್ರದ್ದು ಪ್ರಾಬ್ಲಮ್ ಆಗಿದೆ, ವಾಟರ್ ಪ್ರಾಬ್ಲಮ್ ಆಗಿದೆ, ಅದಾದಮೇಲೆ ಜನರಿಗೆ ಎಜುಕೇಷನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಅದನ್ನು ಜನರು ಲೋಕಲ್ ಲೀಡರಿಗೆ ಹೇಳ್ತಾರೆ, ಈ ಥರ ನೀರಿನ ಪ್ರಾಬ್ಲಮ್ ಇದೆ, ಎಜುಕೇಷನ್ ಪ್ರಾಬ್ಲಮ್ ಇದೆ ನಮಗೆ ಅಂತ. ಸೊ ಲೋಕಲ್ ಲೀಡರ್ಸ್ ಏನು ಮಾಡ್ತಾರೆ ಅಂತಂದರೆ ಮಿನಿಸ್ಟರ್ಸ್ಗಳಿಗೆ ಹೇಳ್ತಾರೆ, ನೋಡಪ್ಪ ನಮ್ಮ ಕಡೆಗೆ ಇಲ್ಲಿ ವಾಟರ್ ಪ್ರಾಬ್ಲಮ್ ಇದೆ, ಇಲ್ಲಿ ನಮಗೆ ಎಜುಕೇಷನ್ ಪ್ರಾಬ್ಲಮ್ ಇದೆ, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಬೇರೆಯವ್ರದ್ದು ಅಂತ ಹೇಳ್ಬಿಟ್ಟು ಮಿನಿಸ್ಟರ್ಸ್ ಅವ್ರಿಗೆಲ್ಲರಿಗೂ ಅವರು ಇನ್ಫಾರ್ಮ್ ಮಾಡ್ತಾರೆ. ಮಿನಿಸ್ಟರು ಅದಾದಮೇಲೆ ಕಮಾಂಡರ್ಗೆ ಹೇಳ್ತಾರೆ, ಕಮಾಂಡರ್ ಏನು ಮಾಡ್ತಾರೆ ಕಿಂಗಿಗೆ ಹೇಳ್ತಾರೆ, ಸೊ ಈ ಥರ ಎಲ್ಲ ಜನರಿಗೆ ಪ್ರಾಬ್ಲಮ್ ಇದೆ ಅಂತ. ಈ ಥರದನ್ನ ನಾವೇನಂತ ಕರಿತೀವಿ, ಬಾಟಮ್ ಅಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಾಟಮ್ ಅಪ್ ಅಪ್ರೋಚ್ ಇದನ್ನು ನಾವು ಡಿಸೆಂಟ್ರಲೈಸ್ಡ್ ಅಂತ ಹೇಳಿ ಕರಿತೀವಿ. ಸೊ ಇಂಡಿಯಾದಲ್ಲೂ ಕೂಡ ಡಿಸೆಂಟ್ರಲೈಸ್ಡ್ ನಾವು ಫಾಲೋ ಮಾಡ್ಕೊಳ್ಳೋದು. ಅಂತಂದರೆ ಜನರಿಗೆ ಏನು ಬೇಕಾಗತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊತಾ ಇರುತ್ತೆ ಗೌರ್ಮೆಂಟು. ಅದನ್ನು ಬಿಟ್ಬಿಟ್ಟು ಗೌರ್ಮೆಂಟಿಗೆ ಕೆಲವೊಂದು ಪ್ರಯಾರಿಟಿ ಅನಿಸುತ್ತೆ. ಎಕ್ಸಾಂಪಲು ಸರ್ವೀಸ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಅದು ಗೌರ್ಮೆಂಟಿಗೆ ಜಾಸ್ತಿ ಗೊತ್ತಿರುತ್ತೆ, ಅದನ್ನು ಗೌರ್ಮೆಂಟ್ ನೋಡ್ಕೊತಾ ಇರುತ್ತೆ. ಬಟ್ ಮೇನ್ ಪ್ರಾಬ್ಲಮ್ ಜನರದ್ದು ಏನಿದೆ ಅದನ್ನು ಗೌರ್ಮೆಂಟು ಸಾಲ್ವ್ ಮಾಡ್ಕೊತಾ ಇರುತ್ತೆ. ಸೊ ಈ ಥರದ್ದು ಸಿಸ್ಟಮ್ಮು ಇಲ್ಲಿ ವಿಜಯನಗರದಲ್ಲೂ ಕೂಡ ಫಾಲೋ ಮಾಡ್ಕೊತಾ ಇದ್ರು. ಅಂತಂದರೆ ಅವರು ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊತಾ ಇದ್ರು. ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಜನರಿಗೆ ಏನು ಬೇಕಾಗತ್ತೆ, ಜನರು ಏನು ಪ್ರಾಬ್ಲಮ್ ಇದೆ ಅದನ್ನು ಮೇನಾಗಿ ಅವರು ಸಾಲ್ವ್ ಮಾಡ್ಕೊತಾ ಇದ್ರು. ಇದರಲ್ಲಿ ಏನು ಮಾಡ್ಕೊತಿದ್ರಂತೆ, ಸೊ ಕಿಂಗ್ ಇದ್ದರು ಮೇನು. ಸೊ ಇದು ನಾವು ಎಕ್ಸಾಂಪಲ್ ನೋಡ್ಕೊಂಡಿರೋವಂಥದ್ದು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಕೊಂಡಿರಿ, ಇದು ರೈಟಲ್ಲಿರುವಂಥದ್ದು ವಿಜಯನಗರದ್ದು. ಸೊ ಮೇನು ಕಿಂಗ್ ಇದ್ದರು. ಕಿಂಗ್ ಯಾರಿದ್ರು ಆ ಟೈಮಲ್ಲಿ, ಹರಿಹರ ಇರ್ಬೋದು, ಹರಿಹರ ಆದಮೇಲೆ ಬುಕ್ಕರಾಯ ಇರ್ಬೋದು, ಪ್ರೌಢದೇವರಾಯ ಅವರು ಇರ್ಬೋದು, ಕೃಷ್ಣದೇವರಾಯ ಅವರು ಇರ್ಬೋದು. ಸೊ ಅವರೇನಿದ್ರು ಅಂತಂದರೆ ಅವರು ಇಲ್ಲಿ ಮೇಲ್ಗಡೆ ಕಿಂಗ್ ಇದ್ದರು. ಸೊ ಕಿಂಗಿಗೆ ಬೇರೆ ಮಿನಿಸ್ಟರ್ಸ್ ಇರ್ತಾಯಿದ್ರು. ಈಗ ಎಕ್ಸಾಂಪಲು 4 ಮಿನಿಸ್ಟರ್ಸ್ ಅಂತ ತೊಗೊಳೋಣ. ಮಿನಿಸ್ಟರ್ 1, ಮಿನಿಸ್ಟರ್ 2, ಮಿನಿಸ್ಟರ್ 3, ಮಿನಿಸ್ಟರ್ 4 ಬೇರೆ ಥರದ್ದು ಮಿನಿಸ್ಟರ್ಸ್ ಇರ್ತಾಯಿದ್ರು. ಈ ಮಿನಿಸ್ಟರ್ಸ್ ಏನು ಮಾಡ್ತಿದ್ರು ಅಂತಂದರೆ ಕಿಂಗಿಗೆ ಇವರು ಅಸಿಸ್ಟೆಂಟಾಗಿ ಇರ್ತಾಯಿದ್ರು ಅಥವಾ ಕಿಂಗಿಗೆ ಇವರು ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಹೆಂಗೆ ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಇವರು ಮೇನ್ ಮಿನಿಸ್ಟರು, ಇವರಿಗೆ ಬೇರೆ ಥರ ಮಿನಿಸ್ಟರ್ಸು ಹೆಲ್ಪ್ ಮಾಡ್ತಾಯಿದ್ದಾರೆ. ಎಕ್ಸಾಂಪಲ್ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಎನ್ವೈರ್ಮೆಂಟ್ ಮಿನಿಸ್ಟರ್ ಆಗಿರ್ಬೋದು, ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲರೂ ಪ್ರೈಮ್ ಮಿನಿಸ್ಟರ್ಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ಅಂತಂದರೆ ಅಸಿಸ್ಟ್ ಮಾಡ್ತಾಯಿದ್ದಾರೆ. ಅವಾಗಲೂ ನೋಡಿ ಆಲ್ಮೋಸ್ಟ್ ಆ ಸೆಂಚುರೀಸಲ್ಲೇ ಅವ್ರಿಗೆ ಈ ಥರದ್ದು ನಾವು ಇವಾಗ ಪ್ರೆಸೆಂಟ್ ಫಾಲೋ ಮಾಡೋವಂಥದ್ದು ಅವ್ರು ಅವಾಗಲೇ ಫಾಲೋ ಮಾಡ್ಕೊತಾಯಿದ್ರು. ಮಿನಿಸ್ಟರ್ಸ್ ಇರ್ತಾಯಿದ್ರು. ಅದಾದಮೇಲೆ ಲೋಕಲ್ ಲೆವೆಲಲ್ಲಿ ಲೋಕಲ್ ಲೀಡರ್ಸ್ ಇರ್ತಾಯಿದ್ರು. ಲೋಕಲ್ ಲೆವೆಲಲ್ಲಿ ಯಾವ ಥರ ಇರ್ತಾಯಿದ್ರು ಅಂತಂದರೆ ಲೋಕಲ್ ಲೆವೆಲಲ್ಲಿ ಲೋಕಲ್ ಲೀಡರ್ಸ್ ಇರ್ತಾಯಿದ್ರು. ಸೊ ಈ ಥರದವ್ರದ್ದು ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ಅವರು ಫಾಲೋ ಮಾಡ್ಕೊತಾಯಿದ್ರು.
ಸೊ ಇದು ಮೇನ್ ಅವರು ರೂಲಿಂಗೋಸ್ಕರ ನೋಡ್ಕೊತಾ ಇರ್ತಿದ್ರು, ಯಾರ್ಯಾರು ಏನೇನು ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಊರನ್ನ ಯಾವ ಥರ ನೋಡ್ಕೊತಾ ಇದ್ರು, ಸೊ ಕಂಪ್ಲೀಟಾಗಿ ಒಂದು ವಿಜಯನಗರ ಕಿಂಗ್ಡಮ್ ಇದೆ. ಸೊ ವಿಜಯನಗರ ಕಿಂಗ್ಡಮ್ಮು, ಒಂದು ನಿಮಿಷ ಇದನ್ನು ರಬ್ ಮಾಡಿಬಿಡ್ತೀನಿ. ಸೊ ಇಷ್ಟು ದೊಡ್ಡದಿರೋವಂಥದ್ದು ಇದು ವಿಜಯನಗರ ಕಿಂಗ್ಡಮ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಕಂಪ್ಲೀಟ್ ವಿಜಯನಗರ ಇದು. ಸೊ ಈ ಕಿಂಗ್ಡಮ್ನ ಏನು ಮಾಡ್ಕೊಂಡಿದ್ರು ಅಂತಂದರೆ ಬೇರೆ ಬೇರೆ ಪ್ರಾವಿನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಓಕೆ, ಇದೊಂದು ಪ್ರಾವಿನ್ಸು, ಇದೊಂದು ಪ್ರಾವಿನ್ಸು, ಇದೊಂದು ಪ್ರಾವಿನ್ಸು ಅಂತ. ಸೊ ಇಲ್ಲಿ ಪ್ರಾವಿನ್ಸು, ಇದೊಂದು ಪ್ರಾವಿನ್ಸು, ಇದೊಂದು ಪ್ರಾವಿನ್ಸು, 3, 4, 5 ಈಗ ಎಕ್ಸಾಂಪಲಿಗೆ ಹೇಳ್ತಾ ಇರೋದು. ಸೊ ಒಂದು ದೊಡ್ಡ ಕಿಂಗ್ಡಮ್ನ ಈ ಥರ 6 ಪ್ರಾವಿನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿರ್ಬೋದು ಎಕ್ಸಾಂಪಲಿಗೆ. ಅದಾದಮೇಲೆ ಈ ಪ್ರಾವಿನ್ಸಲ್ಲೂ ಕೂಡ ಏನು ಮಾಡ್ಕೊಂಡಿದ್ರು ಅಂತಂದರೆ ರೀಜನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಸರಿ, ಈ ಪ್ರಾವಿನ್ಸಲ್ಲಿ 2 ರೀಜನ್ ಇರುತ್ತೆ, ಇದು ದೊಡ್ಡದಿದೆ, ಇದರಲ್ಲಿ 3 ಇರುತ್ತೆ, ಇದರಲ್ಲಿ 2 ಇರುತ್ತೆ, ಇದರಲ್ಲಿ 3 ಇರುತ್ತೆ, ಇದರಲ್ಲಿ 2 ಇರುತ್ತೆ. ಈ ಥರ ಏನು ಮಾಡ್ಕೊಂಡಿದ್ರು ಬೇರೆ ಬೇರೆ ಥರ ರೀಜನಲ್ಲಿ. ಇದು ಒಂದು ಪ್ರಾವಿನ್ಸು, 1, 2, 3 ಅಂತ ಇರುವಂಥದ್ದು ಒಂದು ಪ್ರಾವಿನ್ಸು. ಅದರಲ್ಲೇ ಕೆಲವೊಂದು ರೀಜನ್ಸ್ ಇದ್ದಾವೆ, ರೀಜನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಆಮೇಲೆ ಈ ರೀಜನ್ಸಲ್ಲೂ ಕೂಡ ಏನು ಮಾಡ್ಕೊಂಡಿದ್ರು ಅಂತಂದರೆ ಸಿಟಿಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಸೊ ಈ ರೀಜನಲ್ಲಿ ಇಷ್ಟು ಸಿಟೀಸ್ ಇರ್ತವೆ, ಈ ರೀಜನಲ್ಲಿ ಇಷ್ಟು ಸಿಟೀಸು ಅಂತ ಡಿವೈಡ್ ಮಾಡ್ಕೊಂಡಿದ್ರು ಅವರು. ನೋಡಿ ಅಡ್ಮಿನಿಸ್ಟ್ರೇಷನ್ ಎಷ್ಟು ನೀಟಾಗಿ ಅವರು ಆ ಟೈಮಲ್ಲಿ ನೋಡ್ಕೊತಾ ಇದ್ರು ಅಂತ ವಿಜಯನಗರ ಎಂಪೈರಲ್ಲಿ. ಸೊ ಈ ಥರ ಸಿಟೀಸ್ಗಳಲ್ಲಿ ಅವರು ಡಿವೈಡ್ ಮಾಡ್ಕೊಂಡಿದ್ರು, ಒಂದೊಂದು ರೀಜನ್ನು ಇಷ್ಟಿಷ್ಟು ಸಿಟೀಸ್ಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಈ ಸಿಟೀಸ್ಗಳಲ್ಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ ಲಾಸ್ಟಲ್ಲಿ ಸಿಟೀಸ್ಗಳಲ್ಲಿ ಇವರು ವಿಲೇಜಸ್ನ ಮಾಡ್ಕೊಂಡಿದ್ರು. ಸೊ ಈ ಸಿಟೀಸಲ್ಲಿ ಇಷ್ಟು ವಿಲೇಜಸ್ಸು ಆ ಥರದ್ದು ಸಿಟೀಸ್ಗಳಲ್ಲಿ ವಿಲೇಜಸ್ನ ಮಾಡ್ಕೊಂಡಿದ್ರು. ಏನು ನೋಡ್ಕೋಬೇಕು ಅಂತಂದರೆ ಕಿಂಗ್ಡಮ್ ಇತ್ತು, ಕಿಂಗ್ಡಮ್ನ ಅವರು ಡಿವೈಡ್ ಮಾಡಿಕೊಂಡು ಪ್ರಾವಿನ್ಸ್ಗಳನ್ನ ಮಾಡಿಕೊಂಡ್ರು, ಪ್ರಾವಿನ್ಸ್ಗಳನ್ನ ಡಿವೈಡ್ ಮಾಡಿಕೊಂಡು ಅವರು ರೀಜನ್ಸ್ಗಳನ್ನ ಮಾಡಿಕೊಂಡ್ರು, ಚಿಕ್ಕ ಚಿಕ್ಕ ರೀಜನ್ಸ್ಗಳನ್ನ ಮಾಡಿಕೊಂಡ್ರು. ಈ ರೀಜನ್ಸ್ ಒಳಗಡೆ ಸಿಟೀಸ್ ಇರ್ತಾಯಿತ್ತು, ಈ ಸಿಟೀಸ್ ಒಳಗಡೆ ವಿಲೇಜಸ್ಸು ಇರ್ತಾಯಿತ್ತು. ಸೊ ಈ ಸಿಟೀಸ್ ಒಳಗಡೆ ವಿಲೇಜ್ ಗ್ರೂಪ್ಸು ಇರ್ತಾಯಿತ್ತು. ಸೊ ಇವಾಗ ಯಾವ ಥರ ಡಿವೈಡ್ ಆಗಿತ್ತು ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ನೋಡ್ಕೊಳ್ಳೋಕ್ಕೆ ಇರೋವಂಥವ್ರು ಇವರು, ನೋಡಬೇಕಾಗಿ ಇರೋವಂಥದ್ದು ಈ ರೀಜನ್ಗಳು. ಸೊ ಇದನ್ನು ಯಾವ ಥರ ನೆಕ್ಸ್ಟು ನೋಡ್ಕೊತಾ ಇದ್ರು. ಈಗ ಕಿಂಗಿಗೆ ಅಸಿಸ್ಟ್ ಮಾಡ್ಕೊಳ್ಳೋಕ್ಕೆ ಮಿನಿಸ್ಟರ್ಸ್ ಇರ್ತಾಯಿದ್ರಲ್ಲ, ಇವ್ರು ಏನು ಮಾಡ್ಕೊತಾ ಇದ್ರು ಅಂತಂದರೆ ಈ ಕಿಂಗಿನ ರೆಪ್ರೆಸೆಂಟೇಟಿವ್ಸು ಇವರೆಲ್ಲರೂ ದೊಡ್ಡ ದೊಡ್ಡ ರೀಜನ್ಸ್ಗಳನ್ನ ಅಥವಾ ಪ್ರಾವಿನ್ಸಸ್ಗಳನ್ನ ಇವರು ರೆಪ್ರೆಸೆಂಟೇಟಿವ್ಸು ನೋಡ್ಕೊತಾ ಇದ್ರು. ಅದಾದಮೇಲೆ ಹೆರಿಡಿಟರಿ ಆಫೀಸರ್ಸು ವಿಲೇಜ್ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊತಾ ಇದ್ರು ಅಂತ. ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನು, ಸೊ ಆ ವಿಲೇಜಲ್ಲಿ ಯಾರು ಮುಂಚೆಯಿಂದನೂ ನೋಡ್ಕೊತಾ ಇರ್ತಾರೆ ಅವ್ರು ನೋಡ್ಕೊತಾರೆ. ಅದಾದಮೇಲೆ ನೆಕ್ಸ್ಟು ಅವ್ರ ಮಗ ಅದನ್ನು ನೋಡ್ಕೊತಾರೆ. ಈ ಥರದ್ದು ಹೆರಿಡಿಟರಿ ಅಂತಂದರೆ ಫಸ್ಟು ಅಪ್ಪ ನೋಡ್ಕೊತಾ ಇರ್ತಾರೆ, ಅಪ್ಪ ಆದಮೇಲೆ ನೆಕ್ಸ್ಟು ಅವರ ಮಗ ಅದನ್ನು ನೋಡ್ಕೊತಾ ಇರ್ತಾರೆ, ನೆಕ್ಸ್ಟು ಅವರ ಸನ್ ಅದನ್ನು ನೋಡ್ಕೊತಾ ಇರ್ತಾರೆ, ಅವರಾದಮೇಲೆ ಅವರ ಸನ್ ಅದನ್ನು ನೋಡ್ಕೊತಾ ಇರ್ತಾರೆ. ಅದನ್ನು ನಾವು ಹೆರಿಡಿಟರಿ ಆಫೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಿಲೇಜ್ನ ಈ ಥರ ನೋಡ್ಕೊತಾ ಇದ್ರು. ಸೊ ಈ ಥರ ಕಂಪ್ಲೀಟಾಗಿ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊತಾ ಇದ್ರು. ನೆಕ್ಸ್ಟು ಜುಡಿಷರಿ ಅಥವಾ ಜಡ್ಜ್ ಯಾರು ಇದ್ದರು, ಏನು ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಸೊಲ್ಯೂಷನ್ ಕೊಡೋರು ಯಾರು ಆಗಿದ್ರು ಅಂತಂದರೆ ಇಲ್ಲಿ ನೋಡಿ, ಕಿಂಗ್ಗೆ ಸುಪ್ರೀಂ ಜಡ್ಜ್ ಆಗಿರ್ತಿದ್ರು. ಕಿಂಗ್ ವಾಸ್ ದ ಸುಪ್ರೀಂ ಜುಡಿಷಿಯರಿ. ಅದೇ ಥರ ಇಲ್ಲಿ ರೀಜನ್ಸ್ಗಳು ಏನಿರ್ತಾ ಇದ್ವಲ್ಲ, ಈ ರೀಜನಲ್ ಆಫೀಸಸ್ ಎಲ್ಲ ಏನಿರ್ತಾ ಇದ್ವಲ್ಲ ಇವುಗಳ ರಿಲೇಟೆಡು ಪ್ರಾವಿನ್ಸಸ್ಸಲ್ಲಿ ಅವರು ಕೆಲವೊಂದು ಆಫೀಸಸ್ನ ಮಾಡ್ಕೊಂಡಿದ್ರು. ಅವರು ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ರೀಜನಲ್ಲಿ ಅದನ್ನು ಅವರು ಸಾಲ್ವ್ ಮಾಡ್ತಾಯಿದ್ರು. ಅದಕ್ಕಿಂತ ನೆಕ್ಸ್ಟ್ ಹೋಗಬೇಕು ಅಂತಂದರೆ ನಮಗೆ ಲಾಸ್ಟಲ್ಲಿ ಕಿಂಗೇ ಇರ್ತಾಯಿದ್ರು ಅಂತ. ಸೊ ಇವಾಗ ಅಡ್ಮಿನಿಸ್ಟ್ರೇಷನ್ನ ನಾವು ನೋಡ್ಕೊಂಡ್ವಿ ಯಾವ ಥರ ಇದೆ ಅಂತ, ಊರನ್ನ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡ್ಕೊಂಡ್ವಿ. ಇವಾಗ ನಾವೇನು ನೋಡ್ಕೋಬೇಕು ಅಂತಂದರೆ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಅಮೌಂಟ್ ಬೇಕಲ್ಲ. ಈ ಅಮೌಂಟನ್ನು ಯಾವ ಥರ ಕಲೆಕ್ಟ್ ಮಾಡ್ತಾಯಿದ್ರು ಅದನ್ನು ನಾವೇನಂತ ಕರಿತೀವಿ, ರೆವೆನ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಅಮೌಂಟ್ನ ಯಾವ ಥರ ಕಲೆಕ್ಟ್ ಮಾಡ್ತಾಯಿದ್ರು ಅಂತಂದರೆ 1/6 ಲ್ಯಾಂಡ್ ರೆವೆನ್ಯೂ ಕಲೆಕ್ಟ್ ಮಾಡ್ಕೊತಾಯಿದ್ರು. 1/6 ಲ್ಯಾಂಡ್ ರೆವೆನ್ಯೂ ಇವರು ಕಲೆಕ್ಟ್ ಮಾಡ್ಕೊತಾಯಿದ್ರು. ಈಗ ಹೇಗೆ ಅಂತಂದರೆ, ಈಗ ಯಾರೊಬ್ಬರು ಫಾರ್ಮರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಫಾರ್ಮರ್ ಹತ್ರ ಒಂದು ಲ್ಯಾಂಡ್ ಇದೆ. ಈ ಲ್ಯಾಂಡಲ್ಲಿ ಅವರು ಡೆವಲಪ್ ಮಾಡಿಕೊಂಡು, ಈ ಲ್ಯಾಂಡಲ್ಲಿ ಅವರು ಗ್ರೋ ಮಾಡಿಕೊಂಡು ಕ್ರಾಪ್ಸ್ ಎಲ್ಲ ಅದನ್ನು ಮಾರ್ಕೆಟಲ್ಲಿ ಸೇಲ್ ಮಾಡಿದ್ರು. ಈ ಫಾರ್ಮರಿಗೆ 60 ರೂಪೀಸು ಸಿಕ್ತು. 60 ರೂಪೀಸ್ ಸಿಕ್ಕಿದ್ರೆ ಇದರಲ್ಲಿ ಇರೋವಂಥದ್ದು ಟ್ಯಾಕ್ಸು 10 ರೂಪಾಯಿ ಅವರು ಗೌರ್ಮೆಂಟಿಗೆ ಕೊಡಬೇಕಾಗಿತ್ತು, ಅಡ್ಮಿನಿಸ್ಟ್ರೇಷನ್ಗೆ ಕೊಡಬೇಕಾಗಿತ್ತು. ಅದನ್ನು ನಾವೇನಂತ ಕರಿತೀವಿ 1/6, 60 ರೂಪಾಯಲ್ಲಿ ಒಂದು ಪಟ್ಟು ಅದನ್ನು ಅವರು ಗೌರ್ಮೆಂಟಿಗೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ಕೊತಾ ಇದ್ದಾರೆ. ಈ ಏನು ಲ್ಯಾಂಡ್ ರೆವೆನ್ಯೂ ಕಲೆಕ್ಟ್ ಮಾಡ್ಕೊತಾ ಇದ್ರಲ್ಲ ಇದೇ ಒಂದು ಮೇನ್ ಸೋರ್ಸ್ ಆಗಿತ್ತು ರೆವೆನ್ಯೂ ಇವರಿಗೋಸ್ಕರ. ಅದಾದಮೇಲೆ ಈಗ ಫಾರ್ಮರ್ಸ್ ಅಂತೂ ಲ್ಯಾಂಡ್ ರೆವೆನ್ಯೂ ಕೊಡ್ತಾರೆ. ಈಗ ಯಾರು ಫಾರ್ಮಿಂಗಲ್ಲಿ ಇರೋಲ್ಲ, ಕೆಲವೊಬ್ರು ಮರ್ಚೆಂಟ್ಸ್ ಇರ್ತಾರೆ, ಕೆಲವೊಬ್ಬರು ಬೇರೆ ಆರ್ಟಿಸನ್ಸ್ ಇರ್ಬೋದು, ಈ ಥರದ್ದು ಬೇರೆ ಬೇರೆ ಥರ ಪ್ರೊಫೆಷನ್ಸ್ನ ಫಾಲೋ ಮಾಡ್ಕೊತಾ ಇದ್ರು. ಅದಕ್ಕೆ ಬೇರೆ ಬೇರೆ ಥರದ್ದು ಟ್ರೇಡ್ ಟ್ಯಾಕ್ಸ್ ಇಟ್ಟಿರ್ತಿದ್ರು, ಪ್ರೊಫೆಷನ್ ಟ್ಯಾಕ್ಸ್ ಇಡ್ತಿದ್ರು, ಟ್ರಾವೆಲ್ ಮಾಡ್ಕೊಳ್ಳೋಕ್ಕೆ ರೋಡ್ ಟ್ಯಾಕ್ಸು, ಫೇರ್ ಟ್ಯಾಕ್ಸು, ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಅದಕ್ಕೆ ಟ್ಯಾಕ್ಸು,
ಅದಾದಮೇಲೆ ಟ್ರಿಬ್ಯೂಟು, ಇದನ್ನು ಕ್ಯಾಶ್ ಇನ್ಕಮ್ಸ್ ಏನೇನು ಬರ್ತಾ ಇರುತ್ತೆ ಅದನ್ನು ಕೂಡ ಇವರು ಕಲೆಕ್ಟ್ ಮಾಡ್ಕೊತಾ ಇದ್ರು. ಸೊ ಇದನ್ನೆಲ್ಲ ನಾವು ನೋಡಿಕೊಂಡ್ರೆ ನಮಗೆ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು, ರೆವೆನ್ಯೂ ಯಾವ ಥರ ಕಲೆಕ್ಟ್ ಮಾಡ್ಕೊತಾ ಇದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇವಾಗೆಲ್ಲ ಆಗೋಯ್ತು. ಇವಾಗ ಅವ್ರಿಗೆ ಆರ್ಮಿ ಇರಬೇಕಲ್ಲ, ಇವ್ರಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು ಅಂತಂದ್ರೇನು ಆರ್ಮಿ ಇರಬೇಕು. ಸೊ ಆರ್ಮಿಯಲ್ಲಿ ಏನೇನಿತ್ತು ಅಂತಂದರೆ ಇನ್ಫ್ಯಾಂಟ್ರಿ, ಕ್ಯಾವೆಲ್ರಿ, ಎಲಿಫೆಂಟ್ಸು, ಕೆನಾನ್ ಡಿವಿಷನ್ಸು ಇವೆಲ್ಲದು ಕೂಡ ಮೇಯ್ನಾಗಿ ಇಟ್ಕೊತಾ ಇದ್ರು. ಟ್ರಾವೆಲ್ ಮಾಡ್ಕೊಳ್ಳೋಕ್ಕೆ ಅವರು ಅರೇಬಿಯನ್ ಹಾರ್ಸಸ್ನು ಕೂಡ ಅವರು ಇಂಪೋರ್ಟ್ ಮಾಡ್ಕೊತಾ ಇದ್ರು. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಸರಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳೋಣ. ಕಿಂಗು ಮೇನ್ ಇದ್ದರು, ಅವ್ರಿಗೆ ಮಿನಿಸ್ಟರ್ಸ್ ಇದ್ದರು, ಅದಾದಮೇಲೆ ಲೋಕಲ್ ಲೀಡರ್ಸ್ ಇದ್ದರು. ಕಿಂಗ್ಡಮ್ನ ಪ್ರಾವಿನ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು, ಪ್ರಾವಿನ್ಸ್ನ ರೀಜನಲ್ಲಿ ಡಿವೈಡ್ ಮಾಡಿದರು, ರೀಜನ್ನ ಸಿಟೀಸಲ್ಲಿ, ಸಿಟೀಸ್ನ ವಿಲೇಜಲ್ಲಿ ಡಿವೈಡ್ ಮಾಡ್ಕೊತಾಯಿದ್ರು. ಅದನ್ನು ನೋಡ್ಕೊಳ್ಳೋಕ್ಕೆ ಯಾರು ಇರ್ತಾಯಿದ್ರು ಅಂತಂದರೆ ಇಲ್ಲಿ ರಿಪ್ರೆಸೆಂಟೇಟಿವ್ ಕಿಂಗಿಂದ ಇರ್ತಾಯಿದ್ರು. ವಿಲೇಜ್ ಅಡ್ಮಿನಿಸ್ಟ್ರೇಷನಲ್ಲಿ ಹೆರಿಡಿಟರಿಯಾಗಿ ಆಫೀಸರ್ಸು ಇರ್ತಾಯಿದ್ರು. ಅದಾದಮೇಲೆ ಕಿಂಗು ಸುಪ್ರೀಮಾಗಿ ಜುಡಿಷರಿ ಇರ್ತಾಯಿದ್ರು. ಅದಾದಮೇಲೆ ರೀಜನ್ಸ್ಗಳಲ್ಲಿ ರೀಜ್ನಲ್ ಆಫೀಸ್ ಇರ್ತಾಯಿದ್ರು. ಪ್ರಾವಿನ್ಸಸಲ್ಲಿ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಜುಡಿಷರಿ ಅಥವಾ ಜಡ್ಜಸ್ ರಿಲೇಟೆಡ್ ಕೇಸಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ಅಮೌಂಟ್ ಯಾವ ಥರ ಕಲೆಕ್ಟ್ ಮಾಡ್ಕೊತಾ ಇದ್ರು ಅಂತಂದರೆ 1/6 ಲ್ಯಾಂಡ್ ರೆವೆನ್ಯೂ ಕಲೆಕ್ಟ್ ಮಾಡ್ಕೊತಾ ಇದ್ರು. ಬೇರೆ ಬೇರೆ ಥರ ಟ್ಯಾಕ್ಸು ಕೂಡ ಇಟ್ಕೊಂಡಿದ್ರು. ಆರ್ಮಿಯಲ್ಲಿ ಅವ್ರದ್ದು ಇನ್ಫ್ಯಾಂಟ್ರಿ, ಕ್ಯಾವೆಲ್ರಿ, ಎಲಿಫೆಂಟು, ಕೆನಾನ್ ಇವೆಲ್ಲದು ಇರ್ತಾಯಿತ್ತು. ಅರೇಬಿಯನ್ ಹಾರ್ಸಸ್ಸು ತುಂಬ ಅಟ್ರಾಕ್ಟಿವ್ ಆಗಿರ್ತಾಯಿತ್ತು ವಿಜಯನಗರ ಎಂಪೈರಲ್ಲಿ. ಇವಾಗ ಸೋಷಲ್ ಸ್ಟೇಟಸ್ ಯಾವ ಥರ ಮೇಂಟೈನ್ ಮಾಡ್ಕೊತಾ ಇದ್ರು ಅಥವಾ ಸೊಸೈಟಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಸೋಷಲ್ ಸ್ಟೇಟಸ್ಸು ನೋಡ್ಕೋಬೇಕು ಅಂತಂದರೆ ಇಲ್ಲಿ ವಿಜಯನಗರ ಪೀರಿಯಡಿಗೆ ನೋಡ್ಕೊತಾ ಇರೋದಲ್ಲ. ಸೊ ಇದರಲ್ಲಿ ತುಂಬ ನೆಗೆಟಿವ್ ಆಗಿರುವಂಥದ್ದು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಏನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು ಅಂತ ನಾವು ನೋಡ್ಕೋಬೇಕು ಅಂತಂದರೆ ಚೈಲ್ಡ್ ಮ್ಯಾರೇಜ್ನ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು. ಇದು ಒಳ್ಳೆಯದಲ್ಲ. ಸೊ ಮಕ್ಕಳ ಮದುವೆ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದಲ್ಲ. ಅದಾದಮೇಲೆ ಸತಿ ಸಿಸ್ಟಮು ಕೂಡ ಇವಾಗ ಇವನ್ನ ಏನು ಪ್ರಾಕ್ಟೀಸ್ ಮಾಡ್ಕೊಳ್ಳಲ್ಲ, ಬಟ್ ಆ ಟೈಮಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು. ಚೈಲ್ಡ್ ಮ್ಯಾರೇಜು, ಸತಿ ಸಿಸ್ಟಮ್ಮು, ಅದಾದಮೇಲೆ ದೇವದಾಸಿ ಸಿಸ್ಟಮು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು ಯಾವಾಗ ವಿಜಯನಗರ ಟೈಮಲ್ಲಿ. ಬಟ್ ಮೋಸ್ಟ್ ಇಂಪಾರ್ಟೆಂಟು ಪಾಸಿಟಿವ್ ಫ್ಯಾಕ್ಟರ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ವುಮನ್ಗೆ ರೆಸ್ಪೆಕ್ಟ್ ತುಂಬ ಜಾಸ್ತಿ ಕೊಡ್ತಾಯಿದ್ರು ಅವರು. ಸೊ ವುಮೆನ್ ವೇರ್ ರೆಸ್ಪೆಕ್ಟೆಡ್. ನೋಡಿ ಎಲ್ಲ ಜನ್ರೇಷನ್ಸಲ್ಲೂ ಅಥವಾ ಇಲ್ಲಿ ಎಲ್ಲ ಕಿಂಗ್ಡಮ್ಸು ಕೂಡ ಯಾರ್ಯಾರು ಕಿಂಗ್ಸ್ ಬಂದಿದ್ರು ಅಥವಾ ಯಾವ್ಯಾವ ಡೈನೆಸ್ಟಿಗಳಿತ್ತು ಎಲ್ಲರೂ ಕೂಡ ವುಮನ್ಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಆಗಲ್ಲ. ಸೊ ತುಂಬ ಜನ ರೆಸ್ಪೆಕ್ಟು ಕೊಡ್ತಾ ಇರಲಿಲ್ಲ. ವುಮನ್ ಸ್ಟೇಟಸ್ಸು ಸ್ವಲ್ಪ ಕೆಳಗಡೆ ಇತ್ತು ಸೊಸೈಟಿಯಲ್ಲಿ. ಅದಕ್ಕೋಸ್ಕರ ಯಾವ್ಯಾವ ಸೊಸೈಟೀಸು ಅಥವಾ ಯಾವ್ಯಾವ ಡೈನೆಸ್ಟೀಸು ವುಮನಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡುತ್ತೆ ಅವೆಲ್ಲದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವುಮನಿಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಬಟ್ ಅಂದ್ರೂ ಕೂಡ ನಾವು ವುಮೆನ್ ರಿಲೇಟೆಡ್ ನೆಗೆಟಿವ್ ಆಸ್ಪೆಕ್ಟ್ ನೋಡಬೇಕು ಅಂತಂದರೆ ಸತಿ ಸಿಸ್ಟಮ್ಮು, ದೇವದಾಸಿ ಸಿಸ್ಟಮ್ಮು ಇವನ್ನೆಲ್ಲದನ್ನೂ ಕೂಡ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಎಸ್ಪೆಷಲಿ ನಾವು ಇವತ್ತಿನ ಟೈಮಲ್ಲೂ ನೋಡ್ಕೋಬೇಕು ಅಂತಂದರೆ ದೇವದಾಸಿ ಸಿಸ್ಟಮು ಇಡೀ ಇಂಡಿಯಾದಲ್ಲಿ ಇಲ್ಲಿ ಧಾರವಾಡ ಹತ್ರ ಸವದತ್ತಿ ರೀಜನ್ ಹತ್ರ ಇವಾಗಲೂ ಕೂಡ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಕೆಲವೊಂದು ನಾರ್ತ್ ಕರ್ನಾಟಕದ ರೀಜನ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಅದರ ಮೇಲೆ BBC ಅವರಾಗಿರ್ಬೋದು ಅಥವಾ ಬೇರೆಯವರು ಡಾಕ್ಯುಮೆಂಟ್ರೀಸು ಕೂಡ ಮಾಡ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಬಟ್ ಚೈಲ್ಡ್ ಮ್ಯಾರೇಜು, ಸತಿ ಸಿಸ್ಟಮು, ದೇವದಾಸಿ ಸಿಸ್ಟಮ್ ಅವರು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು. ಫೆಸ್ಟಿವಲ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ದೀಪಾವಳಿ ಮತ್ತು ದಸರಾ ಫೆಸ್ಟಿವಲ್ಲು ತುಂಬಾ ಜಾಸ್ತಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು. ಅಂತಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು. ಜೊತೆಗೆ ದಸರಾ ಫೆಸ್ಟಿವಲ್ ವಾಸ್ ಸೆಲೆಬ್ರೇಟೆಡ್ ಅಂಡರ್ ಕಿಂಗ್ಸ್ ಪ್ಯಾಟ್ರನೇಜ್. ಸೊ ಕಿಂಗೆ ಅದನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು ಅಂತಂದರೆ ಅವ್ರ ಅಂಡರೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು. ಸೊ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ 2 ಫೆಸ್ಟಿವಲ್ ಯಾವುದು ಅಂತಂದರೆ ದೀಪಾವಳಿ ಮತ್ತು ದಸರಾ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಎಕನಾಮಿಕ್ ಸ್ಟೇಟಸ್ ನಾವು ನೋಡ್ಕೋಬೇಕು ಅಂತಂದರೆ ಜಾಸ್ತಿ ಜನ ಏನು ಕೆಲಸ ಮಾಡ್ತಾಯಿದ್ರು ಅಥವಾ ಎಲ್ಲಿಂದ ಅವ್ರಿಗೆ ಅಮೌಂಟ್ ಜಾಸ್ತಿ ಬರ್ತಾಯಿತ್ತು. ಸೊ ಜಾಸ್ತಿ ಜನ ನೋಡಿ ಅಗ್ರಿಕಲ್ಚರ್ ಫೀಲ್ಡಲ್ಲೇ ಕೆಲಸ ಮಾಡ್ಕೊತಾ ಇದ್ರು. ಯಾಕಂತಂದರೆ ಬರ್ತಾ ಏನಾಗ್ತಿತ್ತು ಅಂತಂದರೆ ಆಲ್ಮೋಸ್ಟ್ 1600s ಟೈಮ್ವರೆಗೂ ಬೇರೆ ಬೇರೆ ಫೀಲ್ಡಲ್ಲೂ ಕೂಡ ತುಂಬ ಜಾಸ್ತಿ ಜನ ಕೆಲಸ ಮಾಡ್ತಾಯಿದ್ರು. ಅಗ್ರಿಕಲ್ಚರ್ನ ಬಿಟ್ಬಿಟ್ಟು ಕೂಡ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಆರ್ಟಿಸ್ಟು ತುಂಬ ಜಾಸ್ತಿ ಇದ್ದರು. ಅದಾದಮೇಲೆ ವೀವರ್ಸು ತುಂಬ ಜಾಸ್ತಿ ಇದ್ದರು, ಮರ್ಚೆಂಟ್ಸು ತುಂಬ ಜಾಸ್ತಿ ಇದ್ದರು, ಟ್ರೇಡರ್ಸು ಇವರೆಲ್ಲರೂ ಕೂಡ ತುಂಬ ಜಾಸ್ತಿ ಇರ್ತಾಯಿದ್ರು. ಸೊ ಆ ಟೈಮಲ್ಲಿ ಅಗ್ರಿಕಲ್ಚರು ಇರ್ತಾಯಿದ್ರು, ಬಟ್ ಇವರು ತುಂಬ ಜಾಸ್ತಿ ಇರ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಎಕನಾಮಿಯಲ್ಲಿ ತುಂಬ ಜಾಸ್ತಿ ಅಮೌಂಟ್ ಬರ್ತಾಯಿದ್ದು ಅಥವಾ ತುಂಬ ಜಾಸ್ತಿ ಜನ ಕೆಲಸ ಮಾಡ್ತಾಯಿದ್ದು ಎಲ್ಲಿ ಅಂತಂದರೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ರು. ಏನೇನು ಪ್ರೊಡ್ಯೂಸ್ ಮಾಡ್ತಿದ್ರು ಅಂತಂದರೆ ರೈಸು, ಮೇಜು, ಶುಗರ್ ಕೇನು, ಕಾಟನ್ ಕ್ರಾಪ್ಸು ಇವೆಲ್ಲದು ಮೇಯ್ನಾಗಿ ಪ್ರೊಡ್ಯೂಸ್ ಮಾಡ್ಕೊತಾಯಿದ್ರು. ಇವನ್ನು ಇವಾಗಲೂ ಕೂಡ ಕರ್ನಾಟಕದಲ್ಲಿ ಅಥವಾ ಈ ವಿಜಯನಗರ ಇರುವಂಥ ರೀಜನಲ್ಲಿ ತುಂಬ ಪ್ರೊಡ್ಯೂಸ್ ಮಾಡ್ಕೊತಾರೆ. ಯಾಕೆ ಅಂತಂದರೆ ಇಲ್ಲಿ ಇರುವಂಥ ಸಾಯಿಲ್ ಏನಿದೆಯಲ್ಲ, ಸೊ ಇಲ್ಲಿ ಇರುವಂಥ ಸಾಯಿಲು ಇವನ್ನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋದು. ಸಾಯಿಲ್ ಪ್ರೊಡ್ಯೂಸು ಇಲ್ಲಿ ಸಾಯಿಲು ರೈಸು, ಮೇಜು, ಶುಗರ್ ಕೇನು, ಕಾಟನ್ ಕ್ರಾಪ್ಸೇ ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು. ಇವಾಗ ರೈಸು ಕಮ್ಮಿ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ನಾವು. ಮೇಜು
ಕಾಟನ್ ಕ್ರಾಪ್ಸು ಮತ್ತು ಶುಗರ್ ಕೇನು ಇವನ್ನು ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಕೊತಾ ಇದ್ದೀವಿ. ಜೊತೆಗೆ ರಾಗಿ ಆಗಿರ್ಬೋದು ಅಥವಾ ಜವಾರ್ ಆಗಿರ್ಬೋದು, ಜೋಳ ಇವನ್ನೆಲ್ಲದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಕೊತಾ ಇದ್ದೀವಿ. ರೈಸಿನ ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಯಾಕೆ ಅಂತಂದರೆ ಮುಂಚೆ ಬಂದುಬಿಟ್ಟು ನೀರು ನೀಟಾಗಿ ಅವೈಲೇಬಲ್ ಆಗ್ತಾಯಿತ್ತು, ಅದಕ್ಕೆ ರೈಸ್ನು ಕೂಡ ಪ್ರೊಡ್ಯೂಸ್ ಮಾಡ್ಕೊತಾ ಇದ್ವಿ. ಸೊ ಇವರು ಕೃಷ್ಣ ರಿವರ್ ಹತ್ರ, ಸೊ ಕೃಷ್ಣ ಮತ್ತು ತುಂಗಭದ್ರಾ ರಿವರ್ವರೆಗೂ ಇವರು ಇದ್ರಲ್ಲ, ಸೊ ಸ್ಟಾರ್ಟ್ ಮಾಡಿದ್ದು ತುಂಗಭದ್ರಾ ಹತ್ರ, ಕೃಷ್ಣ ರಿವರು ಕಾವೇರಿವರೆಗೂ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ರಿವರು ಇರೋದ್ರಿಂದ ನಮಗೆ ತುಂಬ ನೀರು ಅವೈಲೇಬಿಲಿಟಿ ಇರುತ್ತೆ. ನೀರು ಜಾಸ್ತಿ ಇದೆ ಅಂತಂದರೆ ರೈಸ್ನ ಗ್ರೋ ಮಾಡ್ಕೋಬೋದು. ರೈಸ್ನ ಬೆಳೆಸಬೇಕು ಅಂತಂದರೆ ತುಂಬ ಜಾಸ್ತಿ ನೀರು ಬೇಕಾಗುತ್ತೆ, ಅದಕ್ಕೆ ಅದನ್ನು ಬೆಳೆಸ್ತಾಯಿದ್ರು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೂ ಇನ್ನು ನಾವು ಬಿಜಾಪುರ ರೀಜನಲ್ಲೆಲ್ಲ ನೋಡಿಕೊಂಡ್ರೆ ರೈಸ್ನ ಇನ್ನು ಗ್ರೋ ಮಾಡ್ತಾಯಿದ್ದಾರೆ ಅಲ್ಲಿ. ನೆಕ್ಸ್ಟು ಕಿಂಗ್ಸ್ ಆಫ್ ವಿಜಯನಗರ ಎನ್ಕರೇಜ್ಡ್ ಅಗ್ರಿಕಲ್ಚರ್ ಥ್ರೂ ಬಿಲ್ಡಿಂಗ್ ಟ್ಯಾಂಕ್ಸ್ ಆ್ಯಂಡ್ ವೆಲ್ಸ್. ಅದಕ್ಕೆ ಇವರಿಗೆ ನೀರು ಅವೈಲೇಬಿಲಿಟಿ ತುಂಬ ಜಾಸ್ತಿ ಇರ್ತಾಯಿತ್ತು. ಟ್ಯಾಂಕ್ಸ್ನ ಬಿಲ್ಡ್ ಮಾಡುವಂಥದ್ದು, ಇವಾಗಲೂ ಕೂಡ ನಾವು ಅದರ ರಿಲೇಟೆಡ್ಡು ಮಾಡಿರುವಂಥ ಟ್ಯಾಂಕ್ಸ್ಗಳು, ವೆಲ್ಸ್ಗಳು ಇವಾಗೆಲ್ಲವನ್ನು ನೀಟಾಗಿ ನಾವು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಕೂಡ ನಮ್ಗೆ ಹೇಳ್ತಾ ಇರ್ತವೆ, ಈ ಬಿಲ್ಡ್ ಮಾಡಿರೋಂಥ ಟ್ಯಾಂಕ್ಸ್ ಆಗಿರಲಿ, ವಿಜಯನಗರ ಎಂಪೈರ್ ಟೈಮಲ್ಲಿ ಬಿಲ್ಡ್ ಮಾಡಿರೋಂಥ ವೆಲ್ಸ್ಗಳಾಗಿರಲಿ, ಅವನ್ನೆಲ್ಲ ನೀಟಾಗಿ ನೀವು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿರಿ, ಅದೊಂಥರ ಹೆರಿಟೇಜ್ ಸೈಟಾಗಿ ಇರುತ್ತೆ ಅಂತ. ಸೊ ಇದರಲ್ಲಿ ನಾವು ಆಕ್ಯುಪೇಷನ್ನ ನಾವು ನೋಡ್ಕೋಬೇಕು ಅಂತಂದರೆ ಟ್ರೇಡ್ಗೂ ಕೂಡ ಲಿಂಕ್ ಮಾಡ್ಕೋಬೋದು. ಎಕ್ಸಾಂಪಲು ಕಾಟನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಂಥದ್ದು ಅಥವಾ ಬೇರೆ ಥರದ್ದು ಸ್ಪೈಸಸ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಂಥದ್ದು ಕೂಡ ಇರ್ತಾಯಿತ್ತು. ಅದರ ಜೊತೆಗೆ ಟ್ರೇಡ್ ಲಿಂಕ್ಸು ಕೂಡ ಮೇಂಟೈನ್ ಮಾಡ್ಕೊತಾ ಇದ್ರು. ಸೊ ರೈಸು, ಕಾಟನ್ನು, ಕ್ಲೋತ್ಸು, ಐರನ್ನು, ಡೈಮಂಡ್ಸು, ಶುಗರು ಇವನ್ನೆಲ್ಲದನ್ನು ಎಕ್ಸ್ಪೋರ್ಟು ಕೂಡ ಮಾಡ್ಕೊತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಮುಂಚೆನೇ ನೋಡಿರೋಂಗೆ ಇದು ಅರೇಬಿಯನ್ ಹಾರ್ಸಸ್ ಏನಿತ್ತಲ್ಲ, ಅರೇಬಿಕ್ ಹಾರ್ಸಸ್ಸು ಅವನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ರು. ಅದ್ರ ಜೊತೆಗೆ ಬೇರೆ ಏನು ಇಂಪೋರ್ಟ್ ಮಾಡ್ಕೊತಾ ಇದ್ರು ಅಂತಂದರೆ ಸಿಲ್ಕ್ ಕ್ಲೋತ್ಸು, ಮುಕ್ಮಲ್ ಕ್ಲೋತ್ಸು ಇವನ್ನು ಇಂಪೋರ್ಟ್ ಇವರು ಮಾಡ್ಕೊತಾ ಇದ್ರು. ಸೊ ಟ್ರೆಡಿಷ್ನಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಂಟರು ವಿಜಯನಗರನೇ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಂಟರ್ ಥರ ಒಂದು ಕೆಲಸ ಮಾಡ್ಕೊತಾ ಇದ್ರು. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಂಟರ್ ಫಾರ್ ಡೈಮಂಡ್ಸ್. ಯಾವುದಕ್ಕೆ? ಡೈಮಂಡ್ಸಿಗೆ. ಪೋರ್ಟ್ಸ್ಗಳನ್ನ ನೋಡ್ಕೋಬೇಕು ಅಂತಂದರೆ ನೋಡಿ, ಆ ಟೈಮಲ್ಲಿ ನಮಗೆ ಏರ್ ಸರ್ವಿಸಸ್ ಅಥವಾ ಏರೋಪ್ಲೇನ್ ಅಂತೂ ಅವೈಲೇಬಲ್ ಇರ್ತಾ ಇರಲಿಲ್ಲ. ಯಾವುದೇ ಥರದ್ದು ಟ್ರಾನ್ಸ್ಪೋರ್ಟೇಷನ್ ನಡೆಸಬೇಕು ಅಂತಂದರೆ ನಾವು ಸಿ ರೂಟಲ್ಲೇ ಟ್ರಾನ್ಸ್ಪೋರ್ಟೇಷನ್ನ ನಡೆಸಬೇಕು, ಟ್ರೇಡ್ಗಳನ್ನ ನಡೆಸಬೇಕು. ಸೊ ಸಿ ರೂಟಲ್ಲಿ ನಡೆಸಬೇಕು ಅಂತಂದರೆ ಏನಾಗುತ್ತೆ, ಸಿ ರೂಟ್ಸಲ್ಲಿ ನಡೆಸಬೇಕು ಅಂತಂದರೆ ನಮಗೆ ಪೋರ್ಟ್ಸ್ ಬೇಕಾಗತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅಂತಂದರೆ ತುಂಬ ಜಾಸ್ತಿ ಜನ ಕಿಂಗ್ಸು ಇಲ್ಲಿ ಇರುವಂಥ ಸಿಟೀಸ್ಗಳನ್ನ ಅಥವಾ ಇಲ್ಲಿ ಇರುವಂಥ ರೀಜನ್ಸ್ಗಳನ್ನೇ ಫಸ್ಟು ಅಟ್ಯಾಕ್ ಮಾಡಿ ಆಕ್ಯುಪೈ ಮಾಡ್ಕೊತಾಯಿದ್ರು. ಯಾಕಂತಂದರೆ ಟ್ರೇಡ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾವು ಫಸ್ಟು ನೋಡ್ಕೊಂಡಿರೋಂಗೆ ಹರಿಹರ ಅವ್ರ ಬಗ್ಗೆ ನಾವು ನೆನಪು ಮಾಡಿಕೊಂಡ್ರೆ ಅವರು ಫಸ್ಟು ಲೆಫ್ಟ್ ಸೈಡಲ್ಲಿ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಯಾಕಂತಂದರೆ ಅಲ್ಲಿ ನಮಗೆ ಪೋರ್ಟ್ಗಳು ಸಿಗುತ್ತೆ, ಪೋರ್ಟಿಂದ ನಮಗೆ ಟ್ರೇಡು ಕೂಡ ಡೆವಲಪ್ ಆಗುತ್ತೆ. ಆ ಥರದ್ದು ಇಂಪಾರ್ಟೆಂಟು ಪೋರ್ಟ್ಸ್ಗಳನ್ನ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಭಟ್ಕಳ, ಹೊನ್ನಾವರ, ಮಂಗಳೂರು ಇವೆಲ್ಲದು ಇಂಪಾರ್ಟೆಂಟು ಪೋರ್ಟ್ಸ್ ಇರ್ತಾಯಿತ್ತು. ಯಾವ ಥರ ಟ್ರೇಡ್ ಮಾಡ್ಕೊತಾ ಇದ್ರು ಅಂತಂದರೆ ಗೋಲ್ಡ್ ಕಾಯಿನ್ಸ್ನ ಇವರು ಯೂಸ್ ಮಾಡ್ಕೊತಾಯಿದ್ರು. ಈ ಕಾಯಿನ್ಸ್ಗಳ ಮೇಲೆ ದೇವರ ಫೋಟೋಸ್ಗಳು ಇರ್ತಾಯಿತ್ತು, ಪಿಕ್ಚರ್ಸು ಯಾರ್ಯಾರ್ದು ಅಂತ, ಗಾಡ್ಸ್ ಆ್ಯಂಡ್ ಗಾಡೆಸಸ್ ಅವರ ಪಿಕ್ಚರ್ಸ್ಗಳು ಇರ್ತಾಯಿತ್ತು. ಅದರಿಂದ ಏನು ಗೊತ್ತಾಗಿತ್ತು ಅಂತಂದರೆ ಇದು ವಿಜಯನಗರದ್ದು ಕಾಯಿನ್ಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿತ್ತು. ನೆಕ್ಸ್ಟು ಲಿಟ್ರೇಚರ್ನ ನೋಡ್ಕೊಳ್ಳೋಣ. ಲಿಟ್ರೇಚರ್ ಇದು ನೋಡಿ ತುಂಬ ಫ್ಯಾಕ್ಚುಲ್ ಆಗಿರುತ್ತೆ. ಯಾಕಂತಂದರೆ ನಾವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಎಕ್ಸ್ಪ್ಲನೇಷನ್ನ ನೋಡ್ಕೋಬೋದು, ಅದಾದಮೇಲೆ ಟ್ರೇಡ್ ಬಗ್ಗೆ ಎಕ್ಸ್ಪ್ಲನೇಷನ್ನ ನೋಡ್ಕೋಬೋದು. ಬಟ್ ಲಿಟ್ರೇಚರ್ ಅಂತಂದರೆ ಅವರು ಡೈರೆಕ್ಟಾಗಿ ಬರೆದಿಟ್ಟಿರ್ತಾರಲ್ವ, ಸೊ ಅದಕ್ಕೆ ಅದನ್ನು ನೋಡ್ಕೊಳ್ಳೋಕ್ಕೆ ಡೈರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಯಾರು ಏನೇನು ಬರೆದಿದ್ರು ಅಂತ. ಸೊ ಅದನ್ನು ನಾವು ನೋಡ್ಕೋಬೇಕು ಅಂತಂದರೆ ವಿಜಯನಗರ ಲಿಟ್ರೇಚರ್ ಟೈಮಲ್ಲಿ, ವಿಜಯನಗರ ಎಂಪೈರ್ ಇರೋ ಟೈಮಲ್ಲಿ ಲಿಟ್ರೇಚರು ಸ್ಯಾನ್ಸ್ಕ್ರಿತಲ್ಲಿ ಬರೆಯುವಂಥದ್ದು, ತೆಲುಗುಲ್ಲಿ ಬರೆಯುವಂಥದ್ದು ಮತ್ತು ಕನ್ನಡದಲ್ಲಿ ಬರೆಯುವಂಥದ್ದು, ಈ ಮೂರು ಲ್ಯಾಂಗ್ವೇಜು ಕೂಡ ತುಂಬ ಜಾಸ್ತಿ ಡೆವಲಪ್ ಆಗ್ತಾಯಿತ್ತು. ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ವಿದ್ಯಾರಣ್ಯ ಯಾವ ಬುಕ್ ಬರೆದ್ರು? ವಿದ್ಯಾರಣ್ಯ ಬರೆದಿದ್ದು ನಮಗೆ ಶಂಕರ ವಿಜಯ. ಯಾವುದು ಬರೆದಿದ್ರು ಅಂತಂದರೆ ಶಂಕರ ವಿಜಯ. ಇವನ್ನೆಲ್ಲ ನಾನು ಒಂದು ಚಿಕ್ಕ ಪಿಕ್ಚರ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಇನ್ಸ್ಟಾಗ್ರಾಮಿನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಂತಂದರೆ ನಿಮಗೆ ರಿವಿಷನ್ಗೆ ಇನ್ನೂ ಹೆಲ್ಪ್ಫುಲ್ ಆಗಿರುತ್ತೆ. ಶಂಕರ ವಿಜಯ. ಅದಾದಮೇಲೆ ಇನ್ನೊಂದು ಯಾವ ಬುಕ್ ಬರೆದಿದ್ದು ಅಂತಂದರೆ ಅವರು ಸರ್ವದರ್ಶನ ಸಂಗ್ರಹ. ಇವೆರಡನ್ನೂ ಕೂಡ ಸರ್ವದರ್ಶನ ಸಂಗ್ರಹ ಅಂತ ಬರ್ತಿರ್ತೀನಿ, ಬರೀ ಎಸ್ ಅಂತ. ಇವೆರಡನ್ನೂ ಯಾವ ಲ್ಯಾಂಗ್ವೇಜಲ್ಲಿ ಬರ್ತಿದ್ರು ಅವರು ಸಂಸ್ಕೃತಲ್ಲಿ ಬರ್ತಿದ್ರು. ಸೊ ಸಂಸ್ಕೃತ ತುಂಬ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಸಾಯಾನಾಚಾರ್ಯ ಇವರು ಬರೆದಿರುವಂಥ ಬುಕ್ಕು ಬಂದ್ಬಿಟ್ಟು ವೇದಾರ್ಥ ಪ್ರಕಾಶ ಮತ್ತು ಆಯುರ್ವೇದ ಸುಧಾನಿಧಿ. ಇವನ್ನೆಲ್ಲ ನಾವು ಆ್ಯಕ್ಚುಲಾಗಿ ಜಾಸ್ತಿ ಸರಿ ರಿವಿಷನ್ ಮಾಡ್ಕೊಂಡ್ರೆ ಬರ್ತಾ ಇರತ್ತೆ. ಅದಾದಮೇಲೆ ನಾವು ಮುಂಚೆ ನೋಡಿರುವಂಗೆ ಗಂಗಾದೇವಿ ಅವರು ಬರೆದಿದ್ದು ಮಧುರ ವಿಜಯಮ್ಮು. ಅದಾದಮೇಲೆ ಪ್ರೌಢದೇವರಾಯ ಅವರು ಕೂಡ ಬರೆದ್ರು, ಅವರು ಸುಧಾನಿಧಿ ಬರೆದ್ರು. ಕೃಷ್ಣದೇವರಾಯ ಅವರು ಬರೆದಿರುವಂಥದ್ದು ತುಂಬ ಇಂಪಾರ್ಟೆಂಟ್, MCQಸಲ್ಲಿ ಇವನ್ನು ಜಾಸ್ತಿ ಕೇಳಿರ್ತಾರೆ.
ಯಾವುದ್ಯಾವುದು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಜಾಂಬವತಿ ಕಲ್ಯಾಣ, ಅದಾದಮೇಲೆ ಮದಲಾಸ ಚರಿತಂ, ಅದಾದಮೇಲೆ ರಸಮಂಜರಿ. ಕೆಲವೊಂದು ಸರಿ ಏನು ಮಾಡ್ತಾರೆ ಆಪ್ಷನಲ್ಲಿ ಕೊಟ್ಟಿರೋಂಥ ಆಪ್ಷನ್ನಲ್ಲಿ ಯಾವುದು ಕೃಷ್ಣದೇವರಾಯ ಅವರು ಬರೆದಿಲ್ಲ ಅಂತ ಕೇಳ್ತಾರೆ. ಅದರಲ್ಲಿ ಈ ಮೂರನ್ನು ಅವರು ಬರೆದಿರ್ತಾರೆ, ಬೇರೆ ಯಾವುದಾದ್ರು ಒಂದು ಆಪ್ಷನ್ ಕೊಟ್ಟಿರ್ಬೋದು, ಅದನ್ನು ಬರಿದೇ ಇರ್ಬೋದು ಅವರು. ನೆಕ್ಸ್ಟು ಕುಮಾರವ್ಯಾಸ ಅವರು ಬರೆದಿರುವಂಥದ್ದು ಗದುಗಿನ ಭಾರತ, ಅದಾದಮೇಲೆ ರತ್ನಾಕರ ವರ್ಣಿಯವರು ಬರೆದಿರುವಂಥದ್ದು ಭರತೇಶ ವೈಭವ, ಅದಾದಮೇಲೆ ಚಾಮರಾಸ ಅವರು ಬರೆದಿರುವಂಥದ್ದು ಪ್ರಭುಲಿಂಗ ಲೀಲೆ. ಇವೆಲ್ಲದು ತುಂಬ ಇಂಪಾರ್ಟೆಂಟು ಲಿಟ್ರರಿ ವರ್ಕ್ಸು, ಎಸ್ಪೆಷಲಿ ವರ್ಕ್ಸ್ ಮಾಡಿರೋವಂಥದ್ದು ಕನ್ನಡದಲ್ಲಿ. ನಾವು ನೆಕ್ಸ್ಟು ಲಕ್ಕಣ್ಣ ದಂಡೇಶ ಅಂತ ನಾವು ನೋಡ್ಕೊಂಡಿದ್ವಿ, ಇವರು ಕಮಾಂಡರ್ ಆಗಿದ್ರಲ್ಲ ಪ್ರೌಢದೇವರ ಟೈಮಲ್ಲಿ. ಸೊ ಇವರು ಲಕ್ಕಣ್ಣ ದಂಡೇಶ ಅವರು ಬರೆದಿರುವಂಥದ್ದು ಯಾವುದು ಅಂತ ನಾವು ನೋಡ್ಕೋಬೇಕಾಗತ್ತೆ, ಶಿವತತ್ವ ಚಿಂತಾಮಣಿ. ಅದಾದಮೇಲೆ ಭೀಮಾ ಅವರ ಪೋಯೆಟು, ಇವರು ಬರೆದಿರುವಂಥದ್ದು ಬಸವ ಪುರಾಣ. ಇವೆಲ್ಲದು ಇಂಪಾರ್ಟೆಂಟು ಕಾಂಟ್ರಿಬ್ಯೂಷನ್ಸು ಅದರಲ್ಲಿ ಅಂತಂದರೆ ವೀರಶೈವ ಲಿಟ್ರೇಚರ್ಗೆ ತುಂಬ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸು. ಸೊ ಇವನ್ನೆಲ್ಲದನ್ನೂ ಕೂಡ ನಾನು ಚಿಕ್ಕ ಚಿಕ್ಕ ಪೋಸ್ಟ್ಗಳನ್ನ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೀವು ಅಲ್ಲಿಂದ ನೋಡ್ಕೊಂಡಿರ್ಬೋದು. ಅದರ ಜೊತೆಗೆ KPSC ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಚಾನಲು ಕೂಡ ಇದೆ, ಅವರು ಕೂಡ ಇದನ್ನು ಪೋಸ್ಟ್ ಮಾಡ್ಕೊತಾ ಇರ್ತಾರೆ, ಕರೆಂಟ್ ಅಫೇರ್ಸು ಪೋಸ್ಟ್ ಮಾಡ್ತಾ ಇರ್ತಾರೆ, ನೀವು ಅಲ್ಲೂ ಕೂಡ ನೋಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ಕೃಷ್ಣದೇವರಾಯ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇವರು ತುಂಬ ಜಾಸ್ತಿ ತೆಲುಗು ಲಿಟ್ರೇಚರ್ನು ಕೂಡ ಪ್ರಮೋಟ್ ಮಾಡ್ಕೊತಾ ಇದ್ರು. ಅದಕ್ಕೋಸ್ಕರ ಅವರಿಗೆ ಆಂಧ್ರ ಭೋಜ ಅಂತ ಟೈಟಲು ಕೂಡ ಕೊಟ್ಟರು. ಇವರೇ ಪೋಯೆಟ್ ಆಗಿದ್ದರು. ಮತ್ತು ಇವರು ಬರೆದಿರುವಂಥದ್ದು ತೆಲುಗು ಲಿಟ್ರೇಚರ್ ಯಾವುದು ಅಂತಂದರೆ ಅಮುಕ್ತ ಮಾಲ್ಯದ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಅಮುಕ್ತ ಮಾಲ್ಯದ ಯಾವ ಭಾಷೆಯಲ್ಲಿದೆ ಅಂತಂದರೆ ಇದು ತೆಲುಗುವಲ್ಲಿದೆ. ತೆಲುಗು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಕೊಟ್ಟಿರೋಂಥ ಟೈಟಲ್ ಯಾವುದು ಅಂತ ಕೇಳಿದ್ರೆ ಆಂಧ್ರ ಭೋಜ. ಇವೆಲ್ಲದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ 8 ಫೇಮಸ್ ಸ್ಕಾಲರ್ಸ್ ಇದ್ರಂತೆ. ಆ 8 ಫೇಮಸ್ ಸ್ಕಾಲರ್ಸು ಇಂಪಾರ್ಟೆಂಟ್ ಆಗಿರ್ತಾರೆ. ಅವ್ರಿಗೆ ನಾವೇನಂತ ಕರಿತೀವಿ ಅಷ್ಟದಿಗ್ಗಜಾಸ್. ಅಷ್ಟ ಅಂತಂದರೆ 8. ಯಾರ ಕಿಂಗ್ಡಮಲ್ಲಿ ಅಷ್ಟದಿಗ್ಗಜಾಸ್ ಇದ್ದರು ಅಂತಂದರೆ ಅಷ್ಟದಿಗ್ಗಜಗಳು ಇದು ಕೃಷ್ಣದೇವರಾಯ ಅವರ ಕಿಂಗ್ಡಮಲ್ಲಿ ಇರ್ತಾಯಿದ್ರು ಅಂತ. ಸೊ ಇಲ್ಲಿ ಅವರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಲು ತೆನಾಲಿ, ಅದಾದಮೇಲೆ ಅಲ್ಲಸಾಣಿ ಪೆದ್ದಣ್ಣ, ಅದಾದಮೇಲೆ ನಂದಿ, ಅದಾದಮೇಲೆ ಶ್ರೀನಾಥ, ಪಿಂಗಾಳಿ ಸೂರಣ್ಣ, ಇವರೆಲ್ಲರೂ ಕೂಡ ಇಂಪಾರ್ಟೆಂಟು ಅಷ್ಟದಿಗ್ಗಜಾಸು. ಬಟ್ ಅಷ್ಟದಿಗ್ಗಜಾಸು ಕೃಷ್ಣದೇವರಾಯ ಅವರ ಕೋರ್ಟಲ್ಲಿದ್ದರು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟು ರಿಲಿಜಿಯಸ್ ಹಾರ್ಮೋನಿ ನಾವು ಮುಂಚೆನೇ ನೋಡ್ಕೊಂಡಿರೋಂಗೆ ತುಂಬ ಚೆನ್ನಾಗಿ ರಿಲೇಷನ್ನ ಮೇಂಟೈನ್ ಮಾಡ್ಕೊತಾ ಇದ್ರು. ಅಂತಂದರೆ ಯಾರ ಮಧ್ಯದಲ್ಲೂ ಕೂಡ ಗಲಾಟೆ ಏನೂ ಮಾಡಿಸ್ತಾ ಇರಲಿಲ್ಲ, ಯಾರಿಗೊಬ್ರಿಗೇ ಪ್ರಿಫರೆನ್ಸ್ ಏನೂ ಕೊಡ್ತಾ ಇರಲಿಲ್ಲ. ನಾವು ನೋಡ್ಕೋಬೇಕು ಅಂತಂದರೆ ಇವರು ಮಾಸ್ಕ್ಗಳನ್ನು ಕೂಡ ಕಟ್ಟಿದ್ರು ಕ್ಯಾಪಿಟಲಲ್ಲಿ. ಅದಾದಮೇಲೆ ಜೈನರು ಮತ್ತು ವೈಷ್ಣವಾಸ್ ಮಧ್ಯದಲ್ಲಿ ಇರುವಂಥ ಕಾನ್ಫ್ಲಿಕ್ಟ್ನ ಬುಕ್ಕರಾಯ ಅವರು ಕೂಡ ಸಾಲ್ವ್ ಮಾಡಿಕೊಂಡ್ರು. ಅದಾದಮೇಲೆ ಇದನ್ನು ಶ್ರವಣ ಬೆಳಗೊಳದಲ್ಲಿ ಬರೆದಿರುವಂಥ ಇನ್ಸ್ಕ್ರಿಪ್ಷನಲ್ಲೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಈ ಥರ ಒಂದು ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಜ್ಯೂಸ್ ಆಗಿರಲಿ, ಎಲ್ಲರ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ರಿಲಿಜಿಯಸ್ ಹಾರ್ಮೋನಿನ ಎಕ್ಸೆಪ್ಟ್ ಮಾಡ್ಕೊತಾ ಇದ್ರು ಇವರು. ಅದ್ರ ಜೊತೆಗೆ ಅವರು ಕೂಡ ಎಲ್ಲರೂ ಕಿಂಗಿಗೆ ತುಂಬ ಚೆನ್ನಾಗಿ ರೆಸ್ಪೆಕ್ಟು ಕೂಡ ಕೊಡ್ತಾಯಿದ್ರು. ನೆಕ್ಸ್ಟು ಆರ್ಟು ಮತ್ತು ಸ್ಕಲ್ಪ್ಚರ್ಸು, ಯಾವ್ಯಾವ ಥರ ಆರ್ಟಿಸ್ಟು ಅಥವಾ ಟೆಕ್ನಿಕ್ ಅವರು ಫಾಲೋ ಮಾಡ್ಕೊತಾ ಇದ್ರು, ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಥರ ಟೆಂಪಲ್ಸ್ನ ಕಟ್ಟಿದ್ರು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ನೋಡ್ಕೋಬೇಕು ಅಂತಂದರೆ ಗ್ರೇಟ್ ಹಿಸ್ಟಾರಿಯನ್ನವ್ರ ಹೆಸರು ಏನು ಅಂತಂದರೆ ಪರ್ಸಿ ಬ್ರೌನ್ ಅವ್ರು ಏನು ಮಾಡಿದರು ಅಂತಂದರೆ ಇವರು ವಿಜಯನಗರದಲ್ಲಿ ಕಟ್ಟಿರುವಂಥ ಟೆಂಪಲ್ಸು, ಮಾನ್ಯುಮೆಂಟ್ಸು, ಸ್ಕಲ್ಪ್ಚರ್ಸು ಇವನ್ನೆಲ್ಲ ನೋಡಿಕೊಂಡು ಅವ್ರು ಏನು ಬರೆದಿದ್ರು ಅಂತಂದರೆ ಒಂದು ಬುಕ್ಕಲ್ಲಿ ಅವ್ರು ಹೇಳಿದರು ಎವಲ್ಯೂಷನರಿ ಫಾರ್ಮ್ ಆಫ್ ಡ್ರಾವಿಡಿಯನ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಅವರು ಟೈಟಲು ಕೂಡ ಬರೆದಿದ್ರು. ಸೊ ಇದು ಇಂಪಾರ್ಟೆಂಟು, ಯಾವ ಥರದ್ದು ಸ್ಟೈಲು ಫಾಲೋ ಮಾಡ್ಕೊತಾ ಇದ್ರು ವಿಜಯನಗರ ಎಂಪೈರಲ್ಲಿ ಟೆಂಪಲ್ಸ್ಗಳನ್ನ ಕಟ್ಕೊಳ್ಳೋದಕ್ಕೆ, ಮಾನ್ಯುಮೆಂಟ್ಸ್ನ ಕಟ್ಕೊಳ್ಳೋದಕ್ಕೆ ಅಂತಂದರೆ ಡ್ರಾವಿಡಿಯನ್ ಸ್ಟೈಲ್ ಇದು ಇಂಪಾರ್ಟೆಂಟ್ ಆಗಿತ್ತು. ಸೊ ಎವಲ್ಯೂಷನರಿ ಫಾರ್ಮ್ ಆಫ್ ಡ್ರಾವಿಡಿಯನ್ ಸ್ಟೈಲ್ ಅಂತಂದರೆ ಅದರಲ್ಲೇ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡು ವಿಜಯನಗರ ಸ್ಟೈಲೇ ಅವರು ಮಾಡ್ಕೊತಾ ಇದ್ರು. ಸೊ ಟೆಂಪಲ್ಸ್ ಆಫ್ ದಿಸ್ ಪೀರಿಯಡ್ ವೆರ್ ಬಿಲ್ಟ್ ವಿತ್ ಸ್ಟ್ರಾಂಗ್ ಗ್ರಾನೈಟ್ ರಾಕ್ಸ್ ಯೂಸ್ ಮಾಡ್ಕೊತಾ ಇರೋಂಥದ್ದು ಗ್ರಾನೈಟು. ಸೊ ಇದು ತುಂಬ ಫ್ಯಾಕ್ಚುಯಲ್ ಆಗಿರುತ್ತೆ ಮತ್ತು ಸ್ಟ್ಯಾಟಿಕ್ಕು ಇರೋವಂಥದ್ದು. ಯಾಕಂತಂದರೆ ಅವ್ರು ಕಟ್ಟಿರೋವಂಥ ಟೆಂಪಲ್ಸ್ ಏನೇನಿತ್ತು ಅದು ಒಂದೇ ಸ್ಟೈಲ್ ಫಾಲೋ ಮಾಡ್ಕೊತಾ ಇದ್ರು. ಕಟ್ಟಿರೋವಂಥ ಮೆಟೀರಿಯಲ್ಲು ಕೂಡ ಇವಾಗಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಆ ಟೈಮಲ್ಲಿ ಏನು ಯೂಸ್ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅಷ್ಟೇ ನೋಡ್ಕೊಳ್ಳೋವಂಥದ್ದು. ಮತ್ತು ಆಲ್ಮೋಸ್ಟು ಯಾವ್ಯಾವ ಕಿಂಗ್ಡಮ್ ಅಥವಾ ಯಾವ್ಯಾವ ಡೈನೆಸ್ಟೀಸು ಏನೇನು ಮಾನ್ಯುಮೆಂಟ್ಸ್ ಅಥವಾ ಸ್ಟ್ರಕ್ಚರ್ಸ್ನ ಕಟ್ತಾ ಇದ್ದೀರಲ್ಲ ಅದರಲ್ಲಿ ಒಂದೇ ಥರದ್ದು ಪ್ಯಾಟರ್ನ್ಸ್ನ ಅವರು ಫಾಲೋ ಮಾಡ್ಕೊತಾ ಇದ್ರು. ಅಂತಂದರೆ ಒಬ್ಬರು ಏನಾದ್ರು ಕಲ್ಯಾಣ ಮಂಟಪ ಕಟ್ಕೊತಾ ಇದ್ದರೆ ಅದರ ರಿಲೇಟೆಡ್ ಯಾವ್ಯಾವ ಥರದ್ದು ಟೆಂಪಲ್ಸ್ ಅವ್ರವ್ರು ಕಟ್ತಾಯಿದ್ರು ಎಲ್ಲ ಕೂಡ ಕಲ್ಯಾಣ ಮಂಟಪ ಇರ್ತಾಯಿತ್ತು. ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕಲ್ಯಾಣ ಮಂಟಪ ಆಫ್ ವಿರೂಪಾಕ್ಷ ಟೆಂಪಲ್ ಇನ್ ಹಂಪಿ, ಅದಾದಮೇಲೆ ಹಜಾರ ರಾಮಸ್ವಾಮಿ ಟೆಂಪಲ್ಲು, ವಿಠ್ಠಲ ಸ್ವಾಮಿ ಟೆಂಪಲ್ಲು,
ಕೃಷ್ಣಸ್ವಾಮಿ ಟೆಂಪಲು, ಕಮಲ ಮಹಲು, ಅದಾದಮೇಲೆ ಶೃಂಗೇರಿ ವಿದ್ಯಾಶಂಕರ್ ಟೆಂಪಲು, ಇವೆಲ್ಲದು ಕೆಲವೊಂದು ಇಂಪಾರ್ಟೆಂಟ್ ಟೆಂಪಲ್ಸು ಇವರಿರೋ ಟೈಮಲ್ಲಿ ಕಟ್ಟಿರೋವಂಥದ್ದು. ಇದರ ಸ್ಪೆಷಾಲಿಟಿ ಏನಿರ್ತಿತ್ತು ಅಂತಂದರೆ ತುಂಬ ಜಾಸ್ತಿ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಇವರು ಟೆಂಪಲ್ಸ್ಗಳನ್ನ ಕಟ್ತಾಯಿದ್ರು. ಮತ್ತು ಈ ಥರ ಹೈ ಟವರ್ಸು ಕೂಡ ಇರ್ತಾಯಿತ್ತು. ಹೈ ಟವರ್ಸ್ ಅಂತಂದರೆ ಹೈ ಟವರ್ಸ್ ಯಾಕೆ ಇರ್ತಾಯಿತ್ತು ಮುಂಚೆಯಿಂದ ನಾವು ನೋಡ್ಕೋಬೇಕು ಅಂತಂದರೆ, ಟೆಂಪಲ್ಸ್ನ ನೋಡಿಕೊಂಡ್ರೆ ಈ ಥರ ತುಂಬ ಟಾಲ್ ಆಗಿ ಕಟ್ತಾ ಇರ್ತಾರೆ ಅಥವಾ ಮೇಲ್ಗಡೆ ಗೋಪುರ ಎಲ್ಲ ಮಾಡ್ಕೊತಾ ಇರ್ತಾರೆ. ಹೈ ಟವರ್ಸ್ ಯಾಕೆ ಇರ್ತಾ ಇರುತ್ತೆ ಅಂತಂದರೆ ಜನರಿಗೆ ಗೊತ್ತಾಗಬೇಕು ಎಲ್ಲಿ ಇದೆ ದೇವಸ್ಥಾನ ಅಂತ. ಸೊ ಅದಕ್ಕೋಸ್ಕರ ತುಂಬ ಹೈಟಲ್ಲಿ ಕಟ್ತಾ ಇರ್ತಿದ್ರು. ಸೊ ಅದಕ್ಕೆ ಸ್ಪೇಷಿಯಸ್ ಎನ್ಕ್ಲೋಜರ್ಸ್ ಇರ್ತಾಯಿತ್ತು, ಹೈ ಟವರ್ಸ್ ಇರ್ತಾಯಿತ್ತು. ಅದಾದಮೇಲೆ ಮ್ಯಾರೇಜ್ ಹಾಲ್ಸು ಕೂಡ ಇನ್ಕ್ಲೂಡ್ ಮಾಡ್ಕೊತಾಯಿದ್ರು, ಮೀಟಿಂಗ್ ಹಾಲ್ಸ್ ಇರ್ತಾಯಿತ್ತು, ಇದು ಸ್ಪ್ರಿಂಗ್ ಪೆವಿಲಿಯನ್ಸು, ಇವೆಲ್ಲದು ಕೂಡ ಇಂಪಾರ್ಟೆಂಟು ಸ್ಟ್ರಕ್ಚರ್ಸ್ ಆಗಿರ್ತಾಯಿತ್ತು ಇವರ ಟೆಂಪಲ್ಸ್ಗಳಲ್ಲಿ. ನೆಕ್ಸ್ಟು ಬೇರೆ ಟೆಂಪಲ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಕಾಳಹಸ್ತಿ ಆಗಿರ್ಬೋದು, ಶ್ರೀಶೈಲ, ತಿರುಪತಿ, ಸೊ ಚಿದಂಬರಂ, ಶ್ರೀರಂಗಂ, ಇವೆಲ್ಲದು ಕೂಡ ಇಂಪಾರ್ಟೆಂಟು ಟೆಂಪಲ್ಸು ವಿಜಯನಗರ ಎಂಪೈರಿಂದು. ಸೊ ನಿಮಗೆ ಇಲ್ಲಿ ತಿರುಪತಿ, ಶ್ರೀಶೈಲ, ಕಾಳಹಸ್ತಿ ಅಂತ ಯಾಕೆ ಬರುತ್ತೆ ಅಂತಂದರೆ ನೋಡಿ, ಅವರು ಇಲ್ಲಿ ರೆಡ್ಡೀಸ್ ರೂಲ್ ಮಾಡ್ತಾಯಿದ್ರಲ್ಲ ಪೇನುಕೊಂಡ ರೀಜನಲ್ಲಿ, ಸೊ ಅವ್ರನ್ನೂ ಕೂಡ ಸೋಲಿಸಿದ್ರಲ್ಲ ಅವರು. ಸೊ ಅದಕ್ಕೋಸ್ಕರ ಆ ಕಡೆ ಹೋದಾಗ ಅಲ್ಲೂ ಅವರು ಟೆಂಪಲ್ಸ್ನ ಕಟ್ಟಿದ್ದಾರೆ. ಸೊ ಇಲ್ಲಿ ಯೆಲ್ಲೋ ಬಾಕ್ಸಲ್ಲಿ ಕೊಟ್ಟಿರೋವಂಥದ್ದು ಲೇಪಾಕ್ಷಿ ಟೆಂಪಲ್ ರಿಲೇಟೆಡ್ಡು. ಇವ್ರು ಇದೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲೇಪಾಕ್ಷಿ ಟೆಂಪಲಿಗೆ ಶೈವ ಅಜಂತ ಅಂತಲೂ ಕೂಡ ಕರಿತಾಯಿದ್ರು, ಶೈವಗಳ ಅಜಂತ ಅಂತಲೂ ಕೂಡ ಕರಿತಾಯಿದ್ರು. ಇದರಲ್ಲಿ ಶಿವಪುರಾಣನೂ ಕೂಡ ಸ್ಕೆಚ್ಚು ಮಾಡ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ವಿರೂಪಾಕ್ಷ ಟೆಂಪಲ್ ಥರದ್ದು ಇದು ಮ್ಯಾರೇಜ್ ಹಾಲು, ಅದಾದಮೇಲೆ ಬೇರೆ ಬೇರೆ ಥರದ್ದು ಫೆಸಿಲಿಟೀಸು ಕೂಡ ಏನೇನು ಮಾಡ್ಕೊತಾಯಿದ್ರು, ಮೀಟಿಂಗ್ ಹಾಲ್ಸು ಅವನ್ನೆಲ್ಲನೂ ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ಕೊತಾಯಿದ್ರು. ಸೊ ಇದರ ಸರೌಂಡಿಂಗು. ಸೊ ಲೇಪಾಕ್ಷಿ ಟೆಂಪಲ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಚಾರಿಯೆಟ್ಟು ಕೂಡ ಇತ್ತು ಇದರಲ್ಲಿ. ಐಡಲ್ಸು, ನರಸಿಂಹದು, ಗಣಪತಿದು, ಇವೆಲ್ಲದು ಮೋನೋಲಿತ್ ಸ್ಟೋನ್ ಸ್ಕಲ್ಪ್ಚರ್ಸ್ ಅಂತ. ಮೋನೋ ಅಂತಂದರೆ ಏನು? ಸಿಂಗಲ್. ಮೋನೋಲಿತ್ ಅಂತಂದರೆ ಸಿಂಗಲ್ ಸ್ಟೋನಲ್ಲೇ ಒಂದು ಸ್ಕಲ್ಪ್ಚರ್ ಮಾಡ್ಕೊಂಡಿದ್ರೆ, ಸಿಂಗಲ್ ಸ್ಟೋನ್ನೇ ಕೆತ್ತಿ ಅದರಿಂದ ಸ್ಕಲ್ಪ್ಚರ್ ಮಾಡಿದ್ದಿದ್ರೆ ಅದನ್ನು ಮೋನೋಲಿತ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಮ್ಯೂಸಿಕ್ನ ನಾವು ನೋಡ್ಕೋಬೇಕು ಅಂತಂದರೆ ಕರ್ನಾಟಿಕ್ ಮ್ಯೂಸಿಕ್ನ ಇವರು ಪ್ರಿಫರೆನ್ಸು ಕೊಡ್ತಾಯಿದ್ರು. ಸೊ ದಕ್ಷಿಣಾದಿ ಮ್ಯೂಸಿಕ್ಕು ವಿಚ್ ಇಸ್ ಇಂಟ್ರೊಡ್ಯೂಸ್ ನೌ ಆಸ್ ಕರ್ನಾಟಿಕ್ ಮ್ಯೂಸಿಕ್. ದಕ್ಷಿಣಾದಿ ಮ್ಯೂಸಿಕ್ಕು ಇವಾಗಿರುವಂಥದ್ದು ಕರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಇವರು ಕರಿತಾ ಇದ್ದಾರೆ. ಮೇನು ಯಾರು ಅಂತಂದರೆ ಮ್ಯೂಸಿಷಿಯನ್ ಇದರಲ್ಲಿ ಪುರಂದರದಾಸ ಅವರು ಯಾರ ಟೈಮಲ್ಲಿ ಬಂದಿದ್ರು ಅಂತಂದರೆ ವಿಜಯನಗರ. ಸೊ ಇವರು ಅದಕ್ಕೆ ಇಂಪಾರ್ಟೆಂಟು ಒಬ್ಬರು ಇವರಾಗಿರ್ತಾರೆ, ಇದರಲ್ಲಿ ಕಾಂಟ್ರಿಬ್ಯೂಟರ್ಸ್ ಆಗಿರ್ತಾರೆ. ಪುರಂದರದಾಸ ಮತ್ತು ಕನಕದಾಸ ಇಬ್ಬರು ಕೂಡ ಇಂಪಾರ್ಟೆಂಟು. ಸೊ ರೂಲಿಂಗ್ ಪೀರಿಯಡ್ ನಾವು ನೋಡ್ಕೋಬೇಕು ಅಂತಂದರೆ ಮುಂಚೆನೇ ನೋಡ್ಕೊಂಡಿದ್ದೀವಿ ಯಾವ್ಯಾವ ಟೈಮಲ್ಲಿ ರೂಲ್ ಮಾಡ್ಕೊಂಡಿದ್ದಾರೆ ಅಂತ. ಇನ್ನೊಂದು ಸರಿ ಇದನ್ನು ನೋಡ್ಕೊಂಡಿರಿ. ಕೆಲವೊಂದು ಸರಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಅಥವಾ ಯಾರು ಫಸ್ಟ್ ಬಂದಿದ್ರು, ಯಾರು ನೆಕ್ಸ್ಟ್ ಬಂದಿದ್ರು, ಆ ಥರದ ಕ್ವೆಶನ್ಸ್ ಕೇಳಿದಾಗ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ನಾವು ಚಾಪ್ಟರ್ 1 ಮುಗಿಸ್ಕೊಂಡಿದ್ದೀವಿ. ಲಾಸ್ಟಲ್ಲಿ ನಾವು ಡಿಸ್ಕಸ್ ಮಾಡಿರೋವಂಥದ್ದು ಸ್ವಲ್ಪ ಫಾಸ್ಟ್ ಆಗಿರ್ಬೋದು, ಯಾಕಂತಂದರೆ ಕಂಪ್ಲೀಟಾಗಿ ಫ್ಯಾಕ್ಟ್ ಇರುತ್ತಿದ್ದು. ಸೊ ಫ್ಯಾಕ್ಟ್ ಇರೋದ್ರಿಂದ ಯಾರ್ಯಾರು ಏನೇನು ಕಟ್ಟಿದ್ರು ಅವನ್ನೆಲ್ಲನೂ ನಾವು ಡೈರೆಕ್ಟಾಗಿ ರಿವಿಷನ್ ಮಾಡ್ಕೊಂಡ್ರೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನೇ ಇನ್ನೊಂದು 2-3 ಸರಿ ನೋಡ್ಕೊಂಡಿರಿ, ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.